गुरुगते गुणगो नमो किसिविद सुखो प्राणी चेतन वसतन शिवावने शिव विनतन सबको शिव की पूजा होता करे जट जन सब पर विषयों को विषन का जो बन कर विषयार्थी विषय बना ऋषि को गाओ उनकागी उनदारे परम धनगी प्रतुतुम हो नवगी अभिनंदन जिन निधनमो मुनिवन मई भवनी इसलिए जितना श्रीन्द्राय नमो नमः। ಅಭಿನಂದನ ಭಗವಂತರ ಸ್ತುತಿಯನ್ನು ಮಾಡ್ತಾ ಇಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಗುಣಕ ಅಭಿನಂದನ ಕರೋ करो कर्म की हानि गुरु कहते गुण गो नमो किसी विध सुख हो प्राणी। हे अभिनंदनाथ भगवान, अभिनंदनाथ जिनेन्द्र प्रभु, गुण का अभिनंदन करो करो कर्म की हानि गुण का अभिनंदन करो। हे ಅಭಿನಂದನಾಥ ಭಗವಾನ್, ಇಲ್ಲಿ ಎಲ್ಲಿ ಗುಣ ಇದೆ ಅಲ್ಲಿ ವಂದನೆಯನ್ನ ಮಾಡು ಅಂದ್ರೆ ಗುಣ ಕಾ ಅಭಿನಂದನ ಕರೋ. ಜೈನ ಧರ್ಮ ಗುಣ ಪ್ರಧಾನವಾದಂಥದ್ದು, ಗುಣಗಳಿಗೆ ವಂದನೆಯನ್ನ ಮಾಡುವಂಥದ್ದು. ಎಲ್ಲಿ ಗುಣ ಇದೆ ಅಲ್ಲಿ ವಂದನ ವಿನಯ ನಮಸ್ಕಾರವನ್ನ ಮಾಡಲಾಗುತ್ತದೆ. ಜಿನ ಧರ್ಮದಲ್ಲಿ ಯಾವುದೇ ವ್ಯಕ್ತಿಯನ್ನ ಇಲ್ಲಿ ವಿಶೇಷವಾಗಿ ತೆಗೆದುಕೊಂಡಿಲ್ಲ, ಗುಣಗಳನ್ನ ಇಲ್ಲಿ ಗ್ರಹಣೆಯನ್ನು ಮಾಡಲಾಗಿದೆ. ಗುಣತಾ ಅಭಿನಂದನ ಕರೋ ಅಂದ್ರೆ ಎಲ್ಲಿ ಗುಣ ಇದೆ ಅಲ್ಲಿ ಅಭಿನಂದನೆ ವಂದನೆಯನ್ನ ಮಾಡಲಾಗ್ತದೆ, ವಿನಯವನ್ನ ಮಾಡಲಾಗ್ತದೆ. ಯಾವುದಕ್ಕೆ ವಂದನೆಯನ್ನ ಅಭಿನಂದನೆಯನ್ನ? ದೇವ ಶಾಸ್ತ್ರ ಗುರುಗಳಿಗೆ. ದೇವ ಎಂದು ಯಾರಿಗೆ ಹೇಳ್ತಾರೆ? 18 ದೋಷ ರಹಿತರಾದವರು. ಅಂದರೆ 18 ದೋಷರಹಿತರಾಗಿ ಯಾರಲ್ಲಿ ನಿರ್ದೋಷವಾದಂತಹ ಗುಣಗಳಿದೆ, ನಿರ್ಮಲರಾಗಿದ್ದಾರೆ, ನಿರ್ದೋಷರಾಗಿದ್ದಾರೆ, ಸರ್ವಜ್ಞರಾಗಿದ್ದಾರೆ, ಹಿತೋಪದೇಶಿಯಾಗಿದ್ದಾರೆ, ವೀತರಾಗಿ ಆಗಿದ್ದಾರೆ ಅಂತ ಗುಣವುಳ್ಳ ಭಗವಂತರಿಗೆ ನಮಸ್ಕಾರವನ್ನ ವಿನಯವನ್ನ ವಂದನೆಯನ್ನ ಮಾಡಲಾಗುತ್ತದೆ. ಎಲ್ಲಿ ಗುಣ ಇಲ್ಲ ಅಲ್ಲಿ ವಂದನೆಗಳಿಲ್ಲ, ವಿನಯಗಳಿಲ್ಲ. ಗುಣಕ ಅಭಿನಂದನ ಕರೋ, ಎಲ್ಲಿ ಗುಣ ಇದೆ ಅಲ್ಲಿ ಅಭಿನಂದನೆ ಮತ್ತು ವಂದನೆಯನ್ನ. ಕರೋ ಕರ್ಮ ಕಿ ಹಾನಿ, ಗುಣವಾನರಲ್ಲಿ ವಂದನೆಯನ್ನ ಮಾಡುವುದರಿಂದ ಮತ್ತು ಗುರುಗಳಲ್ಲಿ ಅಂದರೆ 28 ಮೂಲ ಗುಣಗಳನ್ನ ಪಾಲನೆಯನ್ನ ಮಾಡುವಂತವರು, ಬಾಯಭ್ಯಂತರ ಪರಿಗ್ರಹವನ್ನ ತ್ಯಾಗವನ್ನ ಮಾಡಿದಂಥವರು, ಧ್ಯಾನ ಅಧ್ಯಯನದಲ್ಲಿ ನಿರತರಾಗಿ ಇರುವಂತವರು, ಸದಾಕಾಲ ಕರ್ಮ ನಿರ್ಜರಿಗಾಗಿ ಧರ್ಮವನ್ನ ಮಾಡುವಂತವರು ಅಂತ ಗುರುಗಳಿಗೆ. ನಿರ್ದೋಷವಾದಂತ ಶಾಸ್ತ್ರ ಯಾವುದರಲ್ಲಿ ಅಹಿಂಸ ಪ್ರಧಾನವಾದಂತ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸರ್ವಜನ ದೋಷ ಅಂದರೆ ಬಾಧರಹಿತವಾದಂತಹ ನಿರ್ದೋಷವಾದಂತಹ
ಅಹಿಂಸೆಯನ್ನ ಮೂಲವಾಗಿರತಕ್ಕಂಥ ಯಾವ ಶಾಸ್ತ್ರ ಇದೆ, ದೇವ ಶಾಸ್ತ್ರ ಗುಣಗಳಿಗೆ, ಅಂದ್ರೆ ಗುಣ ಇರಬೇಕು. ಏನಿರಬೇಕು ಅಲ್ಲಿ? ಮುಖ್ಯವಾಗಿ ಗುಣ ಇರಬೇಕು. ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ. ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ. ವಂದನೆ ಮಾಡುವಾಗ ಇಲ್ಲಿ ಗುಣ ಇದೆ, ಅಲ್ಲಿ ವಂದನೆಯನ್ನ ಮಾಡಲಿಕ್ಕೆ ಹೇಳಿದ್ದಾರೆ. ಕರೋ ಕರ್ಮಕಿ ಹಾನಿ, ಅಲ್ಲಿ ವಂದನೆಯನ್ನು ಮಾಡುವುದರಿಂದ ಕರ್ಮಗಳೆಲ್ಲವೂ ನಷ್ಟವಾಗ್ತದೆ, ಕರ್ಮದ ಹಾನಿ ಆಗ್ತದೆ, ಅಂದ್ರೆ ಕಮ್ಮಿ ಆಗ್ತದೆ. ಹೇ ಭವ್ಯಾತ್ಮರೇ, ಗುಣಕ ಅಭಿನಂದನ ಕರೋ ಕರು ಕರ್ಮಕಿ ಹಾನಿ, ವಂದನೆಯನ್ನು ಮಾಡಿ ಭವ್ಯಾತ್ಮರಾದಂಥವರೇ ತಮ್ಮ ಕರ್ಮದ ಹಾನಿ ಆಗ್ತದೆ, ನಷ್ಟವಾಗ್ತದೆ, ಕರ್ಮ ನಿರ್ಜರಿ ಆಗ್ತದೆ. ಗುರು ಕಹತೆ ಗುಣನೋ ಗುರು ಕಹತೆ ಗುಣನೋ ನಗೋ ಕಿಸಿ ವಿಧ ಸುಖ ಹೋ ಪ್ರಾಣಿ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಗುರುಗಳು ಹೇಳ್ತಾ ಇದ್ದಾರೆ. ಗುರು ಕಹತೆ ಗುಣ ಗೌಣ ಹೋ, ಅಂದ್ರೆ ಯಾರಲ್ಲಿ ಗುಣಗಳಿಲ್ಲ, ಇಲ್ಲದವರಲ್ಲಿ ವಂದನೆಯನ್ನ, ವಿನಯವನ್ನ ಮತ್ತು ವಂದಿಸುವುದರಿಂದ, ವಿನಯ ವಂದನಾದಿಗಳನ್ನ ಮಾಡುವುದರಿಂದ किसी भी सुख हो प्राणी, किस प्रकार सुख की प्राप्ति होगा? ಅಂದ್ರೆ ಸುಖ ಪ್ರಾಪ್ತವಾಗಲ್ಲ. ಅಂದ್ರೆ ಯಾವ ಪ್ರಕಾರ ಸುಖವೂ ಸಹ ಗುಣವಿಲ್ಲದವರಿಗೆ ವಿನಯವನ್ನ ಮಾಡುವುದರಿಂದ, ಗುಣವಿಲ್ಲದವರಿಗೆ ವಂದಿಸುವುದರಿಂದ ಸುಖ ಪ್ರಾಪ್ತವಾಗುವುದಿಲ್ಲ. ಅಂದ್ರೆ ಸುಖವು ಸಿಗುವುದಿಲ್ಲ. ಗುಣವಾನರಿಗೆ ವಂದಿಸುವುದರಿಂದ ಕರ್ಮದ ಹಾನಿಯಾಗ್ತದೆ, ಕರ್ಮ ನಿರ್ಜನೆಯಾಗ್ತದೆ ಮತ್ತು ಸುಖವು ಪ್ರಾಪ್ತವಾಗುತ್ತದೆ ಪ್ರಾಣಿಗೆ. ಕಿಸವಿದ ಸುಖವು ಪ್ರಾಣಿ ಗುರು ಕಹತೆ, ಗುರು ಹೇಳ್ತಾರೆ, ಗೌತಮಾನಿ ಗುರುಗಳು ಕಹತೆ ಅಂತ ಹೇಳ್ತಾ ಇದ್ದಾರೆ. ಗುಣ ಗೌಣವೋ, ಯಾರಲ್ಲಿ ಗುಣವಿಲ್ಲ, ಗೌಣ ಅಂದ್ರೆ ಇಲ್ಲವರಲ್ಲಿ, ಗುಣವಿಲ್ಲದವರಿಗೆ ಕಿಸವಿದ ಸುಖವು ಪ್ರಾಪ್ತಿ, ಅಂತವರು ವಿನಯವನ್ನು ಮಾಡುವುದರಿಂದ ಯಾವ ಪ್ರಕಾರದ ಸುಖಗಳು ಪ್ರಾಪ್ತವಾಗ್ತವೆ ಪ್ರಾಣಿಗೆ ಅಂದ್ರೆ ಪ್ರಾಪ್ತವಾಗುವುದಿಲ್ಲ ಎಂದು ಗುರುಗಳು ಹೇಳುತ್ತಾರೆ. ಚೇತನ ವಸತನ ಶಿವಬನೆ ಶಿವ ವಿನತನ ಸವೋ, ಶಿವ ಕಿ ಪೂಜಾ ಮುದಾ ಕರಿ ಜಗ ಜನ ಸವ ಪರರೋ. ಎಷ್ಟು ಸುಂದರ ವರ್ಣನೆ ಮಾಡಿದರು ನೋಡ್ರಿ ಆಚಾರ್ಯ ಭಗವಂತರು. ಅಭಿನಂದನ ಭಗವಂತರ ಸ್ತುತಿಯನ್ನು ಮಾಡ್ತಾ, ಚೇತನ ವಸತನ ಶಿವಗಣೆ. ಚೇತನ ಅಂದ್ರೆ ಇಲ್ಲಿ ಜೀವ ಇರು ತನಕ ಶಿವ, ಜೀವ ಹೊಂಟ್ರೇನೆ ಶವ. ಇಲ್ಲಿ ಚೇತನ ವಸತನ ಶಿವಗಣೆ, ಜೀವ ಇರುವಾಗ ಚೇತನ ಅಂದ್ರೆ ಜ್ಞಾನ ದರ್ಶನ ಚೈತನ್ಯ ಶಕ್ತಿ ಇರುವಾಗ ಆತ್ಮನಲ್ಲಿ, ಚೇತನ ವಸತನ ಅಂದ್ರೆ ಶರೀರ, ಶರೀರಕ್ಕೆ ದಲ್ಲಿ ಶಿವಬನಿ ಅಂದ್ರೆ ಭಗವಂತರಾಗಲಿಕ್ಕೆ ಸಾಧ್ಯ. ಈ ತರದಿಂದ ಅಂದ್ರೆ ಮನುಷ್ಯ ಭೋಗದಿಂದ ನರನಿಂದ ನಾರಾಯಣ ಆಗಲಿಕ್ಕೆ ಸಾಧ್ಯ, ಮನುಷ್ಯನಿಂದ ಭಗವಂತರಾಗಲಿಕ್ಕೆ ಸಾಧ್ಯ. ಚೇತನ ವಸತನ, ಚೇತನದಿಂದ ತನ ಅಂದ್ರೆ ಶರೀರ, ಶಿವಬನಿ, ಶಿವ ಅಂದ್ರೆ ಮೋಕ್ಷ, ಶಿವ ವಿನತನ ಸವಹೋ ಅಂದ್ರೆ ಶಿವ ಹೊಂಟುವ ಮೇಲೆ ಸವ ಕುಳಿತದೆ. ಆತ್ಮ ಹೊಂಟ ಮೇಲೆ ಶರೀರ ಉಳ್ಕೊಳ್ತದೆ. ತನ ಅಂದ್ರೆ ಶರೀರ, ಅದು ಸವ. ಶಿವ ವಿನೀತನ ಸವಹೋ, ಯಾವಾಗ ಜೀವ ಇದರಿಂದ ಹೊರಟು ಹೋಗ್ತಾನೋ ಆವಾಗ ಸವ ಉಳಿತದೆ. ಅದಕ್ಕಾಗಿ ಜೀವ ಹೊರಡುವುದರೊಳಗಾಗಿ ಶಿವನನ್ನ ಆರಾಧಿಸು, ಶಿವನನ್ನ ಆರಾಧನೆಯನ್ನ ಮಾಡು ಅಂದ್ರೆ ಆತ್ಮನನ್ನ ಆರಾಧಿಸು. ಸವಹೋ
शिव की पूजा बुधा करे जग जन सब पररो ಶಿವನನ್ನ ಆರಾಧಿಸದೆ ಜೀವ ಇರೋ ತನಕ ಅಂದ್ರೆ ಆತ್ಮ ಕಲ್ಯಾಣವಾಗತಕ್ಕಂತ ಕಾರ್ಯವನ್ನ ಮಾಡದೆ ಶಿವ ಕಿ ಪೂಜಾ ಮುದಾ ಕರಿ ಅಂದ್ರೆ ಶಿವನ ಪೂಜೆಯನ್ನ ಪ್ರತಿದಿನವನ್ನ ಮಾಡದೆ ಆತ್ಮ ಕಲ್ಯಾಣವಾಗತಕ್ಕಂತ ಧರ್ಮವನ್ನ ಮಾಡದೆ ಆತ್ಮವನ್ನ ಕಲ್ಯಾಣ ಮಾಡತಕ್ಕಂತ ಮೋಕ್ಷ ಸ್ವರ್ಗಾದಿಗಳನ್ನ ಪ್ರಾಪ್ತ ಮಾಡತಕ್ಕಂತ ಧರ್ಮಾಚರಣೆಯನ್ನ ಮಾಡದೆ ಶಿವ ಕಿ ಪೂಜಾ ಮುದಾ ಕರೆ ಜಡ ಜನ ಸವ ಪರರೋ ಕೊನೆಗೆ ಸವದ ಮೇಲೆ ಬಿದ್ದುಕೊಂಡು ಅಳ್ತಾ ಇರ್ತಾರೆ. ಸವದ ಮೇಲೆ ಬಿದ್ದು ಅಳ್ತಾರೆ. ಜಡ ಜನ, ಜಡ ಬುದ್ಧಿ ಜನ, ಮಂದ ಬುದ್ಧಿಯ ಜನ, ಅಜ್ಞಾನಿ ಜೀವ, ಜಡ ಜನ ಸವ ಪರರು. ಜೀವ ಹೊಂಟದ ಮೇಲೆ ಸವ ಹೊಳಿದಿದೆ, ಸವದ ಮೇಲೆ ಕಣ್ಣೀರನ್ನ ಸುರಿಸ್ತಾ ಇರ್ತಾರೆ. ಅದಕ್ಕಾಗಿ ಜೀವ ಹೊಂಟು ಹೋಗುವುದರೊಳಗಾಗಿ ಶಿವನನ್ನ ಆರಾಧಿಸಬೇಕು. ದಾನ, ಪೂಜೆ, ವ್ರತ, ಉಪವಾಸ, ಧರ್ಮ ಕಾರ್ಯಗಳನ್ನ ಮಾಡುವುದರಿಂದ ಶಿವನ ಅಂದ್ರೆ ಆತ್ಮದ ಉನ್ನತಿ ಆಗ್ತದೆ. ಪಂಚೇಂದ್ರಿಯ ವಿಷಯಗಳನ್ನ ಮತ್ತು ತನದ ಸಂಹಾರಗಳನ್ನ, ತನದ ಸುಖದಲ್ಲಿ ಅನಿಲರಾದರೆ ಇದರಿಂದ ಸುಖ ಪ್ರಾಪ್ತವಾಗಲ್ಲ, ಬೇಗ ದುಃಖನೇ ಪ್ರಾಪ್ತವಾಗ್ತದೆ. ವಿಷಯೋ ವಿಸಲಕತಜೋ ಬಲಕರ ವಿಷಯಾಂತಿ, ವಿಷಯೋ ವಿಸಲಕತಜೋ ಬಲಕರ ವಿಷಯಾಂತಿ, ವಿಷಯ ಬನಾವಸಿ ಈಸಕೋ गावो उनकागी. विषयों को विषलकतजो ಬಲಕರ ವಿಷಯಾಂತಿ, ಪಂಚೇಂದ್ರಿಯ ವಿಷಯಗಳಿಂದ ವಿಷಯೋಂಕೋ ವಿಷಲಕತಜೋ, ಪಂಚೇಂದ್ರಿಯ ವಿಷಯಗಳನ್ನ ಎಷ್ಟು ಭೋಗಿಸಿದ್ರು ತೃಪ್ತಿ ಆಗಲ್ಲ. ಎಷ್ಟು ಭೋಗಿಸಿದ್ರು ಸಹ ಜೀವನಾದಿ ಕಾಲದಲ್ಲೂ ಸಹ ಪಂಚೇಂದ್ರಿಯ ವಿಷಯಗಳನ್ನ ಭೋಗಿಸ್ತಾ ಬರ್ತಾ ಇದೆ. ಆದರೂ ಸಹ ಜೀವಕ್ಕೆ ತೃಪ್ತಿ ಆಗಿಲ್ಲ. ವಿಷಯೋ ಕೋ ವಿಷಲಕತಜೋ ಬಲಕರ ವಿಷಯಾಂತಿ, ತಿಳಿದುಕೋ ಲಕ ಅಂದ್ರೆ ಜ್ಞಾನಿಯಾಗು, ಪಂಚೇಂದ್ರಿಯ ವಿಷಯಗಳಿಂದ ಎಂದು ತೃಪ್ತಿ ಆಗಲ್ಲ. ಪಂಚೇಂದ್ರಿಯ ವಿಷಯಗಳು ದುಃಖವನ್ನ ಪ್ರಾಪ್ತವಾಗ್ತದೆ. ಒಂದೊಂದು ಇಂದ್ರಿಯಗಳ ದಾಸರಾಗಿ ಒಂದೊಂದು ಜೀವ ದುಃಖವನ್ನ ಅನುಭವಿಸ್ತಾ ಇದ್ರೆ, ಪಂಚೇಂದ್ರಿಯಾದಂತ ಮನುಷ್ಯ, ಪಂಚೇಂದ್ರಿಯಾದಂತ ಪ್ರಾಣಿ ಎಷ್ಟು ದುಃಖವನ್ನ ಅನುಭವಿಸಲ್ಲ, ಬಹು ದುಃಖವನ್ನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೂ ಲಕತಜೋ, ತಿಳಿದುಕೋ ತ್ಯಾಗವನ್ನ ಮಾಡು. ತಿಳಿದುಕೊಂಡು ಹೇ ಭವ್ಯಾತ್ಮನೇ ತ್ಯಾಗ ಮಾಡು. ಲಕತಜೋ ಬನಕರ ವಿಷಯಾತಿ, ವಿಷಯಾತಿ ಅಂದ್ರೆ ವಿಷಯಗಳನ್ನ ಗೆದ್ದುಕೋ, ವಿಷಯದಿಂದ ವಿಮುಖನಾಗು. ಪಂಚೇಂದ್ರಿಯ ವಿಷಯಗಳಿಂದ ವಿಷಯಾತಿ, ವಿಷಯ ಬನಾವಸಿಗೋ, ವಿಷಯ ಬನಾವಸಿ ಈಸಕೋ ಗಾವೋ ಉನಕಾಗಿ. ಯಾರು ವಿಷಯಾನ್ವಿತರಾಗಿದ್ದಾರೆ, ಜಿತೇಂದ್ರಿಯರು ಅಂದು 5 ಇಂದ್ರಿಯಗಳನ್ನ ಗೆದ್ದಂತವರು. ವಿಷಯ ಬನಾವಸಿ ಈಸಕೋ ಅಂದ್ರೆ ವಿಷಯ ಪಂಚೇಂದ್ರಿಯ ವಿಷಯಗಳನ್ನ ಗೆದ್ದಂತ ಮತ್ತು ಪಂಚೇಂದ್ರಿಯ ವಿಷಯಗಳ
ವಿಷಯಗಳನ್ನ ಗೆಲ್ಲುವುದಕ್ಕಾಗಿ ವಿಷಯವನಾವೃಸಿಗೀಸಕೋ ಅಂದ್ರೆ ಪಂಚೇಂದ್ರಿಯ ವಿಷಯಗಳನ್ನ ಗೆಲ್ಲುವುದಕ್ಕಾಗಿ ಗಾವೋ ಉನಕಾಗಿ. ಗಾವು ಅಂದ್ರೆ ಯಾರ ಪಂಚೇಂದ್ರಿಯ ವಿಷಯಗಳನ್ನ ಗೆದ್ದಿದ್ದಾರೆ ಅಂತ ಋಷಿಗಳನ್ನ ಏನ್ ಮಾಡು, ಸ್ತುತಿಯನ್ನ ಮಾಡು. ಗಾವೋ ಉನಕಾಗಿ ಯಾರ ಗೀತೆಯನ್ನ ಗಾವು? ವಿಷಯವನ್ನ ಗೆದ್ದಂತ ಜಿತೇಂದ್ರಿಯರಾದಂತ ಅಂತವರ ಋಷಿಗಳನ್ನ ಏನ್ ಮಾಡು, ನೀನು ಗಾನವನ್ನ ಮಾಡು, ಸ್ತುತಿಯನ್ನ ಮಾಡು. ಗಾವೋನಗಾಗಿ ಗುಣಧಾರಿ ಪರಮದಾನಗೆ, ಗುಣಧಾರಿ ಪರಮದಾನಗೆ ಬ್ರತು ತುಮಹೋ ನವನಿ. ಗುಣಧಾರಿ, ಗುಣಧಾರಿ ಅಂದ್ರೆ ಗುಣಗಳನ್ನ ಧಾರಣೆಯನ್ನು ಮಾಡಲು, ಪರ ಮದನಗಿ ಅಂದ್ರ ಮದರಹಿತನಾಗಿ, ಮದನಗಿ ಮೃದು ಮಹೋನವನಿ ಮೃದುವಾಗಿ. ಯಾರು ಮೃದುವಾಗಿರ್ತಾರೆ ಅವರೇ ಗುಣಗಳನ್ನ ಧಾರಣೆ ಮಾಡಲು ಸಾಧ್ಯ. ಯಾರು ಮದವುಳ್ಳವರಾಗಿರ್ತಾರೆ ಅವರು ಗುಣಗಳನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಆಗುವುದಿಲ್ಲ. ಮದರಹಿತರಾಗಬೇಕು ಮತ್ತು ಮೃದು ಆಗಬೇಕು. ಮೃದುವೋ ನವನಿ, ಬೆಣ್ಣೆಯಾಗಿ ಏನಾಗಬೇಕು? ಬೆಣ್ಣೆ ಎಷ್ಟು ಮೃದುವಾಗಿರ್ತದೆ ಹಾಗೆ ಮೃದುವಾದಾಗಲೇ ಗುಣಗಳನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹೇ ಅಭಿನಂದನಾಥ್ ಭಗವಾನ್, ನಿಮ್ಮ ವಂದನೆಯನ್ನ ಮಾಡ್ತಾ ಇದ್ದೀನಿ, ಅಭಿನಂದನೆಯನ್ನ ಮಾಡ್ತಾ ಇದ್ದೀನಿ. ಗುಣಗಳನ್ನ ಪ್ರಾಪ್ತಿ ಮಾಡಿಕೊಳ್ಳಲೆಂದು ಮೃದುವಾಗಿ, ಮದರಹಿತನಾಗಿ ಮತ್ತು ಬೆಣ್ಣೆಯ ಹಾಗೆ ನಾನು ಬಹಳ ಮೃದುವಾಗಿ ಪ್ರಭು. ಮೃದು ತುಮಹೋ ನವನಿ, ಹೇ ಭಗವಾನ್ ನೀವು ಹೇಗೆ ಮೃದುವಾಗಿದ್ರಿ ಮತ್ತು ಗುಣವಾಗಿದ್ರಿ, ಆ ಗುಣಗಳ ಪ್ರಾಪ್ತಿಗಾಗಿ ನಾನು ನಿಮಗೆ ವಂದನೆಯನ್ನ ಮಾಡ್ತಾ ಇದ್ದೀನಿ. ಅಭಿನಂದನ ಜಿನನಿತಾ ನಮೋ, ಅಭಿನಂದನಾಥ್ ಭಗವಾನ್, ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಮ ಗುಣಗಳು ನನಗೆ ಪ್ರಾಪ್ತಿಯಾಗಲಿ ಎನ್ನುವ ಭಾವದೊಂದಿಗೆ ಅಭಿನಂದನ ಜಿನನಿತಾ ನಮೋ ಮುನಿವನ ಮೈಭವೀ. ಮುನಿವನ ಅಂದ್ರೆ ಮುನಿಯಾದರೆ ಮೋಕ್ಷವಿಲ್ಲ. ಮುನಿಯಾಗಿ ಮುನಿವನ ಮೈ ಭಯಬೀ ಅಂತ ಹೇಳಿದ್ರೆ ಭಯರಹಿತನಾಗಿ ಏನ್ ಮಾಡ್ತಾ ಇದ್ದೀನಿ ಭಗವಾನ್, ನಾನು ನಿಮಗೆ ವಂದನೆಯನ್ನ ಮಾಡ್ತಾ ಇದ್ದೀನಿ. ಮುನಿವನ ಮೈ ಭವವಿ, ಅಭಿನಂದನ ಜನೇಂದ್ರ ಭಗವಾನ್ ಅಂದ್ರೆ ನಾ ಏನ್ ಮಾಡ್ತಾ ಇದ್ದೀನಿ, ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಅಂತ ಗುಣವಾನರಾದಂತ ಗುಣಗಳು ಅಂತ ಆ ಗುಣಗಳಿಗೆ ನಿಮಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸಮರ್ಥಭದ್ರಾಚಾರ್ಯರು ಆತ್ಮಮೀಮಾಂಸ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ಹೇ ಭಗವಾನ್, ನಿಮಗೆ 3 ಛತ್ರಗಳಿದಾವೆ, ಸಿಂಹಾಸನ ಇದೆ, ಸಂವತ್ಸರಣೆ ಇದೆ. ಇಂದ್ರರು 100 ಜನ ಇಂದ್ರರಿಗೆ ನತಮಸ್ತಕರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೇವತೆಗಳು ಚಾಮರವನ್ನ ಬೀಸ್ತಾ ಇದ್ದಾರೆ. ಸಂವತ್ಸರಣದಲ್ಲಿ ವಿರಾಜಮಾನರಾಗಿದ್ದೀರಿ. 4 ಪ್ರಕಾರದ ದೇವತೆಗಳು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಎಂದು ನಿಮಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇಲ್ಲ. ಯಾಕೆ ನೀವು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಗುಣವಾನರಿದ್ದೀರಿ, 18 ದೋಷ ರಹಿತರಿದ್ದೀರಿ, ನಿರ್ಮಲರಾಗಿದ್ದೀರಿ, ನೀವು ಗುಣವನ್ನು ಉಳ್ಳವರಿದ್ದೀರಿ. ಅಂತ ಗುಣಗಳಿಗೆ ನಾನು ನಿಮಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಸಂವತ್ಸರಣಕ್ಕಾಗಿ ಅಲ್ಲ, ಮತ್ತು 100 ಜನ ಇಂದ್ರರು ನಮಸ್ಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಛತ್ರ ಇದೆ, ಹಾಗೇನೆ 3 ಛತ್ರಗಳಿದ್ದಾವೆ, ಮುಕುಟ ಇದ್ದಾವೆ, ಹಾಗೇನೆ ನಿಮ್ಮ ಚಾಮರವನ್ನ ಬೀಸ್ತಾ ಇದ್ದಾರೆ. ಹಿಂದೆ ಭಾಮಂಡಲ ಇದೆ, ಸಂವತ್ಸರಣೆ ಇದೆ. ಇದು
ಇದ್ಯಾವುದಕ್ಕೂ ನೋಡಿ ನಾನು ನಮಸ್ಕಾರವನ್ನು ಮಾಡ್ತಾ ಇಲ್ಲ ಪ್ರಭು. ನೀವು 18 ದೋಷ ರಹಿತರಾಗಿದ್ದೀರಿ, ಅದಕ್ಕಾಗಿ ಅಂತ ಗುಣವನ್ನ ಉಳ್ಳವರಿದ್ದೀರಿ, ಅದಕ್ಕಾಗಿ ನಿರ್ಗುಣ ಇದ್ದೀರಿ. ಅಂದ್ರೆ ನಿಮ್ಮಲ್ಲಿ ಏನಾಗಿದೆ, ನಿರ್ದೋಷರಿದ್ದೀರಿ. ಅದಕ್ಕಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಆ ಗುಣಗಳಿಗೆ ನಾನು ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ ಅಂತ ಆಚಾರ್ಯ ಸಮರ್ಥಭದ್ರಾಚಾರ್ಯರು ವರ್ಣನೆಯನ್ನು ಮಾಡ್ತಾರೆ. ಈಗ ಅಭಿನಂದ ಭಗವಂತನ ಸ್ತುತಿಯನ್ನು ಮಾಡ್ತಾ ಬಹಳ ಸುಂದರವಾಗಿ ಹೇಳಿದ ಆಚಾರ್ಯ. ಸಂಸಾರಿ ಜೀವ, ಜಡ ಬುದ್ಧಿಯ ಜೀವ, ಅಜ್ಞಾನಿ ಜೀವ ಶವದ ಮೇಲೆ ಬಿದ್ದುಕೊಂಡು ಅಳ್ತಾ ಇರುತ್ತೆ. ಶವದ ಮೇಲೆ ಶಿವ ಇರುವಾಗ ಆರಾಧಿಸಂಗಿಲ್ಲ. ಅಂದ್ರೆ ಜೀವ ಇರುವಾಗ ವ್ರತ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು, ಪೂಜಾ, ದಾನ, ವ್ರತ, ಉಪವಾಸ, ಸಂಯಮವನ್ನು ಪಾಲನೆ ಮಾಡುವಂಥದ್ದು. ಆದರೆ ಜೀವ ಇರುವಾಗ ಏನೂ ಇಲ್ಲ. ಪಂಚೇಂದ್ರಿಯ ವಿಷಯದಲ್ಲಿ, ವ್ಯಸನದಲ್ಲಿ, ಸಂಸಾರದಲ್ಲಿ ರಾಗ ದ್ವೇಷಗಳನ್ನು ಮಾಡ್ತಾ ಇದರಲ್ಲಿ ಪೂರಾ ಸಮಯವನ್ನ ಕಳೀತಾರೆ. ಯಾವಾಗ ಇಲ್ಲಿಂದ ಆಯು ಮುಗಿದ ಮೇಲೆ ಹೊರಟು ಹೋಗ್ತಾರೆ, ಚೇತನ ಶಿವ ಹೊಂಟ ಮೇಲೆ ಶವ ಉಳಿಯುತ್ತದೆ. ಆ ಶವದ ಮೇಲೆ ಬಿದ್ದುಕೊಂಡು ಅಳುತ್ತಾ ಇರ್ತಾರೆ. ಇದೇನು ಕವಡಿ ಕಿಮ್ಮತ್ತಿಲ್ಲ, ಬದುಕಲ್ಲ. ಇದೇನೋ ಸಹ ಒಂದು ನಯಾ ಪೈಸದ ಕಿಮ್ಮತ್ತಿದ್ದಕ್ಕೆ ಬೆಲೆ ಏನು ಕಿಮ್ಮತ್ತಿಲ್ಲ, ಏನು ಸಾರ ಇಲ್ಲ. ಜೀವ ಹೊಂಟ ಮೇಲೆ ನಿಸಾರ ಐತಿ, ಏನು ಇದರಲ್ಲಿ ಸಾರಪೂರ್ಣವಾದ ವಸ್ತು ಇಲ್ಲ. ಸಾರವಾದಂದ್ರೆ ಇದರಲ್ಲಿ ಜೀವ ಇರೋ ತನಕ ಮಾತ್ರ ಇದರಲ್ಲಿ ಏನಿದೆ, ಸಾರ ಇದೆ. ಜೀವ ಹೊರಡುವುದರೊಳಗಾಗಿ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಬೇಕು. ಅಭಿನಂದ ಭಗವಂತನ ಸ್ತುತಿ ಮಾಡ್ತಾ ಬಹಳ ಸುಂದರವಾಗಿ ಪಂಚೇಂದ್ರಿಯ ವಿಷಯಗಳು ಯಾವ ರೀತಿ ಅಂದ್ರೆ, ಸ್ವಲ್ಪ ಪಂಚೇಂದ್ರಿಯ ವಿಷಯಗಳನ್ನು ಭೋಗಿಸಿದ್ರೆ ಅಪಾರವಾದ ದುಃಖಗಳು ಪ್ರಾಪ್ತವಾಗ್ತದೆ. ಕಿಂಚಿತ ಸುಖ ಬಹು ದುಃಖ ಪಂಚೇಂದ್ರಿಯ ವಿಷಯಗಳಿಂದ. ಒಬ್ಬರು ರಾಜನ ಸೇವಕರಿದ್ರು. ರಾಜನ ಎಲ್ಲ ಸೇವೆಯನ್ನು ಮಾಡುವಂಥವರು. ರಾಜನಿಗೆ ಅವರ ಏನು ಸೇವಾ ಮಾಡ್ತಿದ್ರು, ಏನು ನೌಕರಿ ಅಂದ್ರೆ, ಪ್ರತಿದಿನ ರಾಜನಿಗೆ ಮಲಗಲಿಕ್ಕೆ ಹಾಸಿಗೆಯನ್ನು ತಯಾರು ಮಾಡುವುದು. ಅದೇ ಕೆಲಸ ಡ್ಯೂಟಿ. ಬೆಳಿಗ್ಗೆ ಎದ್ದ ತಕ್ಷಣ ಸಂಜೆ ತನಕ ಹಾಸಿಗೆ ತಯಾರು ಮಾಡೋದೇ ಕೆಲಸ. ರಾತ್ರಿ ಬಂದು ರಾಜ ತಮ್ಮ ಮಲ್ಕೊಂತಿದ್ದ. ಯಾವ ರೀತಿ ಹಾಸಿಗೆ ತಯಾರು ಮಾಡೋದಂದ್ರೆ, ಸುಗಂಧಿತವಾದಂತ ಹೂವಿನ ಎಲ್ಲ ಹೆಸರುಗಳನ್ನ ಜೋಡಿಸಿ, ಹೂವಿನ ಹೆಸರನ್ನೆಲ್ಲ ಜೋಡಿಸಿ ಹಾಸಿಗೆಯನ್ನು ತಯಾರು ಮಾಡೋದು, ಮೆತ್ತಗಿನ ಹಾಸಿಗೆಯನ್ನು. ರಾಜ ಬೆಳಿಗ್ಗೆ ಸಂಜೆ ತನಕ ಒಬ್ಬರಿಗೆ ಅದೇ ಡ್ಯೂಟಿ ತಯಾರು ಮಾಡ್ತಾ ಇರ್ತಾರೆ. ಪ್ರತಿದಿನ ಇದೇ ಡ್ಯೂಟಿ ತಯಾರು ಮಾಡೋದು. ರಾತ್ರಿ ರಾಜ ಬರ್ತಿದ್ದ, ಅದ್ರ ಮಲ್ಕೊಂತಿದ್ದ. ಒಂದಿನ ಅವ್ರು ಬಹಳ ದಿನ ವಿಚಾರ ಮಾಡ್ತಾ ಇರ್ತಾರೆ, ಇಷ್ಟು ಸುಗಂಧಿತ ಹಾಸಿಗೆ ಮಲ್ಕೊಂಡ್ರೆ ಹೆಂಗ್ ಅನುಭವ ಆಗ್ಬೋದು. ರಾಜ ಪ್ರತಿದಿನ ಮಲ್ಕೊಂತಾನ. ಮುಂದಿನ ಹೂವಿನ ಹೆಸರುಗಳನ್ನೆಲ್ಲ ಜೋಡಿಸಿದ್ರಿ, ಹೆಸರು ಒಂದೊಂದೇ ಹೆಸರು ತೆಗೆದು ಹಾಸಿಗೆಯನ್ನು ತಯಾರು ಮಾಡುವಂಥದ್ದು. ಮಾರನೇ ದಿವಸ ಬೇರೆ ಹಾಸಿಗೆ. ಪ್ರತಿದಿನ ಇದೇ ಕೆಲಸ. ಒಂದ್ ದಿವಸ ಜಲ್ದಿ ಹಾಸಿಗೆ ತಯಾರಾಗ್ತದೆ. ಮಾಡುವಂತ ಸೇವಕ ನೋಡಿದ್ರೆ ಹೇಗೆ ಅನುಭವ ಆಗ್ತದೆ ಅಂತ ಸ್ವಲ್ಪ ಮಲ್ಕೊಂತಾನೆ. ಮಲಗಿದ ಮೆತ್ತಗೆ ಸ್ಪರ್ಶನೇಂದ್ರಿಯಕ್ಕೆ ಮೆತ್ತಗೆ ಅನ್ನಿಸ್ತು. ಗ್ರಹಣೇಂದ್ರಿಯ ಸುವಾಸನೆ, ಹಾಗೆ ಒಳ್ಳೆ ಕೂಲ್ ಆಗಿರ್ಬೇಕು ವಾತಾವರಣ, ಮತ್ತು ಊಟ ಮಾಡಿರ್ಬೇಕಾದ. ಮಲಗಿದ ತಕ್ಷಣ ಸ್ವಲ್ಪ ನೋಡ್ಬೇಕಂತ ಮಲ್ಕೊಂತಾನ, ನಿದ್ದೆ ಬಂದ್ಬಿಟ್ಟಿದೆ. ನಿದ್ದೆಯಲ್ಲಿ ಮಗ್ನನಾಗಿ ಬಿಡ್ತಾನ ಅಂತ ರಾಜ ಬರ್ತಾನ. ರಾಜ ಬಂದು ನೋಡ್ತಾನ, ಸೇವಕ ಮಾಲೀಕರ ಹಾಸಿಗೆ ಮೇಲೆ ಮಲ್ಕೊಂಡ್ರ. ಹಾಗೆ ಮಾಲೀಕರಿಗೆ ಏನ್ ಅನಿಸ್ತೈತಿ? ಖುಷಿ ಅನಿಸ್ತೈತಿ, ಸೀಟು ಬರ್ತೈತಿ.
ಮತ್ತ ರಾಜ ಸಿಟ್ಟು ಬರ್ದೈತಿ, ನನ್ನ ಹಾಸಿಗೆ ಮೇಲೆ ಮಲ್ಕೊಂಡದೈತ ನೌಕರ ಅಂತೇಳಿ ಸಿಟ್ಟು ಬಂದು ರಾಜ ಏನ್ ಮಾಡ್ತಾನ, ಬಾರ್ಕೋಲ್ ತಗೊಂಡ, ಎತ್ತಿ ಹೊಡಿತದ ಬಾರ್ಕೋಲ್ ಅಂತ ಬಾರ್ಕೋಲ್ ತಗೊಂಡ ಆತನಿಗೆ ಹೊಡಿತಾನ. ಜೋರಾಗಿ ಒಂದ್ಸಲ ಹೊಡೆದ ತಕ್ಷಣ ಆತನಿಗೆ ಎಚ್ಚರ ಆಗ್ತದ. ಹಾಗೆ ಎದ್ದು ನಿಂತ್ಕೊಂತಾನ. ನಿಂತ್ಕೊಂಡ ತಕ್ಷಣ ಹಾಸಿಗೆ ಯಾಕೆ ಮಲ್ಕೊಂಡಿದ್ರಿ ಅಂತ ಕೇಳ್ತಾನ. ರಾಜ ಬಹಳ ಸಿಟ್ಟಲ್ಲಿ ಇರ್ತಾನ, ಬಹಳ ನಗಾಡ್ತಾನ. ನಗಾಡಿದ್ ನೋಡಿ ರಾಜನ ಮತ್ತು ತಲೆಗೆ ಸಿಟ್ಟು ಮಾಡಿ ಜಾಸ್ತಿ ಆಗಿಬಿಡ್ತು. ರಾಜ ಮತ್ತೆ ಬಿಡ್ತಾನ, ಯಾರ ಮತ್ತೆ ನಗಾಡ್ತಾನ. ಆಮೇಷ್ಟ ನಗಾಡ್ಕೊಂಡು ಹೊಡಿತಾ ಇರ್ತಾನ. ಹೀಗೆ ಮೈ ತುಂಬಾ ಬಾಸುಂಡಿಗಳು, ದಪ್ಪ ದಪ್ಪ ಬಾಸುಂಡಿಗಳು, ರಕ್ತ ಅಂದ್ರೆ ರಕ್ತ ಚಿಮ್ಮು ಹಾಗೆ ಬಾಸುಂಡಿಗಳು ಬಂದಿರ್ತದೆ. ಆದ್ರೂ ಅಂತ ನಗ್ತಾ ಇರ್ತಾನ. ರಾಜ ಹೊಡಿತಾ ಇರ್ತಾನೆ, ಇನ್ನೂ ಆತನ ಸಿಟ್ಟು ಜಾಸ್ತಿ ಬರ್ತಾ ಇರ್ತದೆ. ಕೊನೆಗೆ ಯಾಕೆ ನಗ್ತಾ ಇದ್ದೀನಿ, ಮೈಯಲ್ಲಿ ರಕ್ತ ಚಿಮ್ಮುತ್ತಾ ಇದೆ ನಿನಗೆ, ಇಷ್ಟು ನಾನು ಸಿಟ್ಟಿನಿಂದ ಹೊಡಿತಾ ಇದ್ದೀನಿ, ನೀನ್ ನಗ್ತಾ ಇದ್ದೀನಿ ಯಾಕೆ ಅಂತ ಹೇಳ್ತಾನ. ಆತ ಹೇಳ್ತಾನೆ, ನಾನು ನಗ್ತಾ ಇರುವುದು ನನಗೆ ನೀವು ಪೆಟ್ಟು ಹೊಡೆದಿದ್ರಿಂದ ನನಗೆ ದುಃಖ ಆಗಲಿಲ್ಲ, ಆದ್ರೆ ನಾನು ಇದು ಅನುಭವ ಹೇಗಾಗ್ತದೆ ನೋಡ್ಲಿಕ್ಕೆ ಅಂತೇಳಿ ಕೇವಲ 10 ಮಿನಿಟ್ ಮಲ್ಕೊಂಡಿರ್ಬೇಕು ಅಷ್ಟೇ. ಒಂದು 10 ನಿಮಿಷ ಮಲಗಿದಕ್ಕೆ ಇಷ್ಟು ಪೆಟ್ಟು ತಿನ್ನಬೇಕಾಯ್ತು ನಾನು. ನೀವಂತೂ ಯಾವಾಗಲೂ ಈ ಹಾಸಿಗೆ ಪ್ರತಿದಿನ ಮಲ್ಕೊಂತಿದ್ರು, ಮುಂದೆ ನೀವು ಎಷ್ಟು ಪೆಟ್ಟು ತಿನ್ನೋರಿದ್ರು ಈ ಹಾಸಿಗೆ ಮೇಲೆ ಮಲಗಿದ್ರಿಂದ ಅಂತೇಳಿ, ಆದ್ರಿಂದ ನಗು ಬರ್ತೈತೆ ನನಗಂತ ನಗಾಕತ್ತೀನಿ ಅಂತ ಹೇಳ್ತಾನ. ಅಂತ ಹೇಳಿದ್ರೆ ರಾಜ ಗೊತ್ತಾಗ್ತಿದೆ ಅವಾಗ, ಕೋವಿದಕ್ಕೆ ನಗಾಕತ್ತ. ಪಂಚೇಂದ್ರಿಯ ವಿಷಯಗಳು ಎಷ್ಟು ಭೋಗಿಸಿದರೆ ಅಷ್ಟು ದುಃಖವನ್ನು ಕೊಡುವಂಥದ್ದಿದೆ. ಅಂದರೆ ಆ ಹೂಗಳನ್ನೆಲ್ಲ ತಂದು, ಆ ಹೂವಿನಲ್ಲಿ ತ್ರಸ ಜೀವಿಗಳಿರ್ತವೆ, ಸ್ಥಾವರ ಜೀವಂತೂ ಇದೆ ಹೂವಿನಲ್ಲಿ, ಏಕೇಂದ್ರೀಯ ಜೀವ. ಅದೆಷ್ಟೋ ಹೂಗಳನ್ನ ದಿವಸ ಹಾಸಿಗೆ ಮಾಡ್ಲಿಕ್ಕಾಗಿ ಅದರಲ್ಲಿ ತ್ರಸ ಜೀವಿಗಳು, ಬೇರೆ ಜೀವಿಗಳು, ಹುಳಗಳಿರ್ತವೆ, ಮತ್ತೆ ಎಷ್ಟೋ ಜೀವಗಳ ಘಾತ ಆಗ್ತದೆ. ಕೇವಲ ಸ್ಪರ್ಶನೇಂದ್ರಿಯಕ್ಕಾಗಿ ಇಷ್ಟೆಲ್ಲ ಜೀವಗಳನ್ನ ಘಾತವನ್ನು ಮಾಡಿದಾಗ ಈ ಪಾಪದ ಫಲದಿಂದ ನೀವು ನರಕಕ್ಕೆ ಹೋದ್ರೆ, ನರಕದಾಗ ನರಕಿ ಜೀವಿಗಳು ನಿಮ್ಗೆ ಶಿಕ್ಷೆ ಯಾವ ರೀತಿ ಕೊಡಬಹುದು? ಎಷ್ಟು ಪೆಟ್ಟು ತಿನ್ಬೇಕಪ್ಪ ನೀವು ನರಕದಾಗ ಹೋದಾಗ? ನಾನು 10 ನಿಮಿಷ ಮಲಗೋದಕ್ಕೆ ಇಷ್ಟೆಲ್ಲ ಪೆಟ್ಟು ತಿಂತಾ ಇದ್ದೀನಿ ನಾನು. ನೀವಂತೂ ಯಾವಾಗ ಮಲ್ಕೊಂತಾ ಇದ್ರಿ ಹಾಸಿಗೆ ಮೇಲೆ, ನೀವು ನರಕದಾಗ ಮುಂದೆ ಎಷ್ಟು ದುಃಖ ಅನುಭವಿಸಿದ್ರಿ ಅಂತೇಳಿ ಅದರಿಂದ ನಗು ಬರ್ತೈತೆ ನನಗ. ಅಂದ್ರೆ ಪಂಚೇಂದ್ರಿಯ ವಿಷಯಗಳು ದುಃಖವನ್ನ ಕೊಡುವಂತದ್ದು ಅನ್ನೋದನ್ನು ತಿಳಿದು ರಾಜ ಈ ದೃಶ್ಯದಿಂದಲೇ ಆತನಿಗೆ ವೈರಾಗ್ಯ ಆಗ್ತದೆ, ವಿರಕ್ತನಾಗ್ತಾನೆ ರಾಜ. ಮತ್ತು ಎಲ್ಲವನ್ನ ತ್ಯಾಗ ಮಾಡಿ ಆತ ಕರ್ಮಗಳನ್ನ ನಿರ್ಜನೆ ಮಾಡತಕ್ಕಂತ ಮಾರ್ಗವನ್ನ ಅವಲಂಬಿಸ್ತಾನೆ. ಜೀವಿಗೆ ಯಾವ್ದಾದ್ರು ಒಂದು ನಿಮಿತ್ತವಾಗ್ತದೆ, ಆ ನಿಮಿತ್ತದಿಂದ ಜೀವ ಜಾಗೃತರಾಗ್ತಾರೆ, ಆತ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಆಚಾರ್ಯರು ಹೇಳ್ತಾರೆ, ಆಗದಲ್ಲ ಒಳ್ಳೆಯದಕ್ಕೆ. ಏನಾಗದೈತಿ? ಎಲ್ಲರೂ ಸಹ ಒಳ್ಳೆಯದೇ ಆಗ್ತದೆ, ಒಳ್ಳೆಯದಕ್ಕೆ ಆಗ್ತದೆ. ಏನಾದ್ರೂ ಸುಖದಲ್ಲಿ ಧರ್ಮದ ಭಗವಂತ ನೆನಪಾಗ್ತೈತಿ ಯಾರಿಗಾದ್ರು? ಬಹಳ ಕಡಿಮೆ. ಸುಖದಲ್ಲಿ ಏನಾದ್ರೂ ಭಗವಂತನ ಧರ್ಮದ ನೆನಪಾಗ್ತಾ ಇದೆ ಅಂದ್ರೆ ಬಹಳ ತೀವ್ರ ಪುಣ್ಯಶಾಲಿ ಜೀವಿಗಳು. ಏನಾದ್ರು ಹೇಳ್ರಿ, ಸುಖದಲ್ಲಿ ಏನಾದ್ರೂ ಧರ್ಮದ ಕಡೆಗೆ ಆಸಕ್ತಿ ಆಗ್ತಾ ಇದೆ, ಧರ್ಮದ ಶ್ರದ್ಧೆ ಆಗ್ತಾ ಇದೆ, ದುಃಖದಲ್ಲಿ ಅವಶ್ಯವಾಗಿ ಎಲ್ಲರಿಗೂ ಏನಾಗ್ತದೆ? ಭಗವಂತನ ನೆನಪಾಗ್ತದೆ, ಧರ್ಮದ ನೆನಪಾಗ್ತದೆ, ಗುರುಗಳ ನೆನಪಾಗ್ತದೆ. ದುಃಖ ಬರುವುದು ಜೀವಿನ ಜಾಗೃತಿಯನ್ನು ಮಾಡ್ಲಿಕ್ಕಾಗಿ, ಅಂದ್ರೆ ಅವರನ್ನು ಎಚ್ಚರ ಮಾಡ್ಲಿಕ್ಕಾಗಿ ದುಃಖ ಪ್ರಾಪ್ತವಾಗ್ತದೆ. ಕೆಲವು ಎಚ್ಚರ ಆದವರು ಆಗ್ತಾರೆ, ಎಚ್ಚರ ಆಗದೆ ಇದ್ದವರು ಇನ್ನೂ ಎಂದು ಎಚ್ಚರ ಆಗೋಲ್ಲ. ಅಂದ್ರೆ ಕಷ್ಟ ಬರುವುದು ನಮಗೆ ತಿಳ್ಕೊಳ್ಳಿಕ್ಕಾಗಿ, ಕಷ್ಟ ಬಂದಾಗಲೇ ಧರ್ಮದ ಕಡೆಗೆ ಶ್ರದ್ಧಾ ಆಗ್ತದೆ, ಧರ್ಮದ ಕಡೆಗೆ ಮುಖವನ್ನು ಮಾಡ್ತಾರೆ ಬಹಳಷ್ಟು ಜನ. ಎಲ್ಲವೂ ಆಗಲು ಸಹ ಒಳ್ಳೆಯದಕ್ಕೆ ಏನಾಗದಿದೆ, ಒಳ್ಳೆಯದಕ್ಕೆ ಆಗ್ತದೆ. ಮತ್ತು
ಕಷ್ಟಗಳು ಬಂದಾಗ ಕಷ್ಟದಲ್ಲಿ ಸಮತಾ ಭಾವದಿಂದ ಅವೆಲ್ಲ ಸಹನ ಮಾಡಿಕೊಂಡಾಗ ಅಸಂಖ್ಯಾತ ಕರ್ಮಗಳು ನಿರ್ಜರಿ ಆಗ್ತದೆ. ಆ ಕಷ್ಟ ಬರದೇ ಇದ್ರೆ ಕರ್ಮ ನಿರ್ಜನೆ ಮಾಡಕ್ಕೆ ಆಗಂಗಿಲ್ಲ. ಯಾವ್ಯಾವ ತೀರ್ಥಂಕರಿಗೆ ಮಹಾಪುರುಷರಿಗೆ ಉಪಸ್ವರ್ಗ ಆಯಿತು, ಉಪಸ್ವರ್ಗದಲ್ಲಿ ಅವರು ಶಾಂತ ಭಾವದಿಂದ ಸಂಯಮವನ್ನ ಪಾಲನೆ ಮಾಡಿದ್ರು, ಅಸಂಖ್ಯಾತ ಕರ್ಮಗಳನ್ನು ನಿರ್ಜನೆ ಮಾಡಿದ್ರು. ಎಷ್ಟು 1000 ವರ್ಷಗಳ ಕಾಲ ತಪಸ್ಸೆ ಮಾಡಿದ್ರು ನಿರ್ಜನೆ ಆಗಿರುವಂತ ಕರ್ಮಗಳನ್ನ ಒಂದು ಕ್ಷಣದಲ್ಲಿ ನಿರ್ಧಾರ ಮಾಡ್ತಾರೆ ಉಪಸ್ವರ್ಗಾದ. ಇದರಿಂದ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡು ಮೋಕ್ಷಕ್ಕೆ ಹೋದ್ರು. ಇಂಥ ಮಹಾಪುರುಷರ ಜೀವನ ಚರಿತ್ರೆಗಳನ್ನ ಸಂಸಾರದಲ್ಲಿ ಬಹಳಷ್ಟು ಜನರ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾಗಿ ಭವ್ಯಾತ್ಮರಾದಂಥವರು ಧರ್ಮದ ಕಡೆಗೆ ಆಸಕ್ತರಾಗಿ ಕಷ್ಟಗಳು ಬಂದಾಗ ದುಃಖವಾದಾಗ ಧರ್ಮದ ಕಡೆಗೆ ಮುಖವನ್ನ ಮಾಡಿ ಅವರು ಕರ್ಮಗಳನ್ನ ನಿರ್ಜನೆ ಮಾಡಿಕೊಂಡು ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ತಾರೆ. ಅಹಿಂಸಾ ಪರಮೋ ಧರ್ಮ ಕಿ ಪ್ರಭು ದೇವ ತುಮಾರೇ ಪವಿತ್ರ ಮುಖ ಸೆ